ದೇಶದಲ್ಲಿ ಒಂದೇ ಬಾರಿಗೆ ರಾಜ್ಯ ಮತ್ತು ಕೇಂದ್ರದ ಚುನಾವಣೆಯನ್ನು ನಡೆಸೋದಕ್ಕೆ ಮೋದಿ ಸರ್ಕಾರ ಕಟಿಬದ್ಧವಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ನಿರ್ಧಾರವನ್ನು, ಒಂದು ಬಿಲ್ಲನ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ನೀಡಲಾಗಿತ್ತು. ಇವತ್ತು ಸಂಸತ್ನಲ್ಲೂ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ಮಂಡಿಸಲಾಗಿದೆ. ಅದಾದ ಬಳಿಕ ಈ ಬಿಲ್ಲನ್ನು ಜಂಟಿ ಸಂಸದೀಯ ಸಮಿತಿಗೆ ಹಸ್ತಾಂತರ ಮಾಡಲಾಗಿತ್ತು. ಅಲ್ಲಿ ಚರ್ಚೆ ಆದ ಬಳಿಕ ಮತ್ತೆ ಈ ಒಂದು ಕಾನೂನನ್ನು ತರೋದಕ್ಕೆ ಅಂದರೆ 2029ರ ವೇಳೆಗೆ ಇಡೀ ದೇಶದಲ್ಲಿ ಒಮ್ಮೆ ಒಂದೇ ಬಾರಿ ಕೇಂದ್ರ ಮತ್ತು ರಾಜ್ಯಕ್ಕೆ ಚುನಾವಣೆ ನಡೆಸೋದಕ್ಕೆ ಮೋದಿ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ನಡೆಸ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ. ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡನೆ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಐತಿಹಾಸಿಕ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಿದೆ. ಪ್ರಣಾಳಿಕೆಯಲ್ಲಿ ಬಿಜೆಪಿ ಘೋಷಿಸಿದ್ದ ಭರವಸೆಗಳಲ್ಲಿ ಇದೂ ಒಂದು. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನ ಏಕಕಾಲಕ್ಕೆ ನಡೆಸುವ ಪ್ರಸ್ತಾವನೆ ಇದು. ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಿದ್ದು ಪರಾಮರ್ಶೆಗೆ ಉಭಯ ಸದನಗಳ ಜಂಟಿ ಸಮಿತಿಗೆ ಹಸ್ತಾಂತರಿಸುವುದಾಗಿ ಹೇಳಿದ್ರು. ಆನರೇಬಲ್ ಚೇರ್ಪರ್ಸನ್ ಸರ್, with your permission, I move for leave to introduce a bill. ಇತ್ತ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡನೆಗೆ ಪೇಜಾವರ ಶ್ರೀ ಸ್ವಾಗತ ಮಾಡಿದ್ದಾರೆ. ಎಲ್ಲವೂ ಆದರೆ ಒಳ್ಳೆಯದು. ಅದರ ಸಾಧಕ ಬಾಧಕಗಳಲ್ಲಿ ಚರ್ಚೆ ನಡೆಯಲಿ. ಚರ್ಚೆ ಆಗದೆ ನಮಗೆ ನೇರವಾಗಿ ಅದರ ಬಗ್ಗೆ ಯಾವ ವಿಚಾರವನ್ನು ಹೇಳೋದು ನಮಗೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಸಾಧಕ ಬಾಧಕ ಚರ್ಚೆಗಳು ನಡೆಯಲಿ, ಆವಾಗ ತೀರ್ಮಾನ ಕೊಡೋದು ಸಾಧ್ಯ. ಒಂದು ದೇಶ ಒಂದು ಚುನಾವಣೆ ಬಿಲ್ ಚುನಾವಣಾ ಪಾವಿತ್ರ್ಯತೆಯನ್ನ ಕಾಪಾಡಲು ತರಲಾಗಿರುವ ಬಿಲ್ ಅಂತ ದೆಹಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯಿಸಿದ್ದಾರೆ. ಸಾರ್ವಜನಿಕ ತೊಂದರೆ ಆಗ್ತಾ ಇದೆ, ಸಮಯ ವ್ಯರ್ಥ ಆಗ್ತಾ ಇದೆ, ಹಣ ವ್ಯರ್ಥ ಆಗ್ತಾ ಇದೆ. ಇದು ಎಲ್ಲವನ್ನು ಸರಿಪಡಿಸಬೇಕಂದ್ರೆ ಒಂದು ದೇಶ ಒಂದು ಚುನಾವಣೆ ಆಗಲೇಬೇಕು. ಈ ಬಗ್ಗೆ ಪ್ರಹ್ಲಾದ್ ಜೋಶಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಂದು ದೇಶ ಒಂದು ಚುನಾವಣೆಯ ಅಗತ್ಯವಿದೆ ಎಂದರು. ओवरऑल डेवलपमेंट के लिए और देश के प्रगति के लिए ये वन नेशन वन इलेक्शन जो है, एक बार इलेक्शन हो गए तो 5 वर्ष तक, ये सिर्फ हम ये नहीं कह रहे जब भी लोकसभा होगा तब विधानसभा होगा, इसे नहीं कह रहे. ऑल द इलेक्शन विल बी हेल्ड. 5 वर्ष में एक बार इलेक्शन होगा. ಸದ್ಯ ಮಸೂದೆಯನ್ನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಶಿಫಾರಸು ಮಾಡಲಾಗಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಷ್ಟೇ. ಹರೀಶ್, ಟಿವಿ9, ನವದೆಹಲಿ.